टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಅಮಿತ್ ಶಾ ಭಾಗಿಯಾದ ಕಾರ್ಯಕ್ರಮದಲ್ಲಿ ಅಂದ್ರೆ ಇಶಾ ಫೌಂಡೇಶನ್ ಆಯೋಜಿಸಿದ್ದ ಶಿವರಾತ್ರಿ ಕಾರ್ಯಕ್ರಮದಲ್ಲಿ ಡಿಕೆ ಭಾಗಿಯಾಗಿದ್ದಕ್ಕೆ ಕಾಂಗ್ರೆಸ್ನಲ್ಲೇ ವಿರೋಧ ವ್ಯಕ್ತವಾಗಿತ್ತು. ಆ ವಿರೋಧ ವ್ಯಾಪ್ತಿ ಹಿಗ್ತಾ ಇದೆ. ಜೊತೆಗೆ ಡಿಕೆ ಹಿಂದುತ್ವ ಮಂತ್ರದ ಬಗ್ಗೆಯೂ ದೊಡ್ಡ ಸಂಚಲನ ಸೃಷ್ಟಿಯಾಗಿದೆ. ಡಿಸಿಎಂ ಡಿಕೆ ಮಹಾನ್ ದೈವ ಭಕ್ತ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ. ಅಮಿತ್ ಶಾ ಭಾಗಿಯಾಗಿದ್ದ ಇಶಾ ಫೌಂಡೇಶನ್ ಆಯೋಜಿಸಿದ ಶಿವರಾತ್ರಿ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದು, ಇದನ್ನ ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ಬಿವಿ ಮೋಹನ್ ನೇರವಾಗಿ ಪ್ರಶ್ನಿಸಿದ್ರು. ಇದಕ್ಕೆ ತಿರುಗೇಟು ಕೊಟ್ಟಿದ್ದ ಡಿಕೆ 1000 ಜನ ಪ್ರಶ್ನಿಸಲಿ ಅಂತ ಬೆಂಕಿಯಾಗಿದ್ರು. ಭಕ್ತಿಯನ್ನ ಪ್ರಶ್ನಿಸಿದವರಿಗೆ 2 ದಿನದ ಹಿಂದೆಯೇ ಖಡಕ್ ಆಗಿ ಉತ್ತರಿಸಿದ್ರು. ಆದರೆ ಇದೇ ವಿಚಾರವಾಗಿ ಮಾತನಾಡಿರೋ ಸಚಿವ ಕೆಎನ್ ರಾಜಣ್ಣ ಡಿಕೆ ನಡೆಯನ್ನ ಪ್ರಶ್ನಿಸಿದ್ದಾರೆ. ರಾಹುಲ್ ಗಾಂಧಿ ಟೀಕಿಸಿದವರ ಜೊತೆ ವೇದಿಕೆ ಹಂಚಿಕೊಳ್ಳೋದು ಎಷ್ಟು ಸರಿ? ಡಿಕೆ ನಡೆ ಪ್ರಶ್ನಿಸಿದ ರಾಜಣ್ಣ ಕದ್ದು ಮುಚ್ಚಿ ಹೋಗಿಲ್ಲ ಎಂದ ಬಂಡೆ ಬ್ರದರ್. ರಾಹುಲ್ ಗಾಂಧಿ ಯಾರು ಅಂದ್ರೆ ಗೊತ್ತಿಲ್ಲ ಅನ್ನೋ ಸದ್ಗುರು ಜೊತೆ ಲೋಕಸಭೆಯಲ್ಲಿ ರಾಹುಲ್ ಗಾಂಧಿ ಅವರನ್ನ ಟೀಕಿಸುವ ಅಮಿತ್ ಶಾ ಅವರ ಜೊತೆ ವೇದಿಕೆ ಹಂಚಿಕೊಳ್ಳುವ ಔಚಿತ್ಯ ಏನು ಅಂತ ಕೇಳಿದ್ದಾರೆ. ಸದ್ಗುರು ಏನು ಹೇಳ್ತಾರೆ, ರಾಹುಲ್ ಗಾಂಧಿ ಯಾರೋ ನನಗೆ ಗೊತ್ತೇ ಇಲ್ಲ ಅಂತ ಹೇಳ್ತಾರೆ. ರಾಹುಲ್ ಗಾಂಧಿ ಅವ್ರನ್ನ ಲೋಕಸಭೆಯಲ್ಲಿ ಯಾರ್ಯಾರು ಏನೇನು ಮಾತಾಡ್ತಾರೆ ಅಂತಕ್ಕಂಥದ್ದನ್ನು ನನಗಿಂತ ಜಾಸ್ತಿ ವಿವರವಾಗಿ ಅವ್ರಿಗೆ ಗೊತ್ತಿದೆ. ಅಂಥವ್ರ ಜೊತೆಯಲ್ಲಿ ಇವರೆಲ್ಲ ವೇದಿಕೆ ಅಲಂಕರಿಸ್ತಾರೆ ಅಂತ ಅನ್ನೋದು ಎಷ್ಟು ಮಟ್ಟಿಗೆ ಔಚಿತ್ಯ ಅನ್ನೋದನ್ನು ಅವರೇ ಉತ್ತರ ಹೇಳಬೇಕಷ್ಟೇ. ಆದರೆ ರಾಜಣ್ಣ ಮಾತಿಗೆ ತಿರುಗೇಟು ಕೊಟ್ಟಿರೋ ಡಿಕೆ ಸಹೋದರ ಡಿಕೆ ಸುರೇಶ್ ಅವರೇನು ಕದ್ದು ಮುಚ್ಚಿ ಹೋಗಿಲ್ಲ ಅಂದಿದ್ದಾರೆ. ಡಿಕೆ ಶಿವಕುಮಾರ್ ಅವರು ಮಾನ್ಯ ಪ್ರಧಾನಮಂತ್ರಿಗಳನ್ನ ಭೇಟಿ ಮಾಡುವಂತ ವಿಚಾರನೂ ಕೂಡ ಹೈಕಮಾಂಡ್ಗೆ ತಿಳಿಸಿತ್ತು. ಈಶಾ ಫೌಂಡೇಶನ್ ಪ್ರೋಗ್ರಾಮು ಕೂಡ ಹೈಕಮಾಂಡ್ಗೆ ತಿಳಿಸಿತ್ತು. ಸಾರ್ವಜನಿಕವಾಗಿ ತಿಳಿಸಿ ಎಲ್ಲವನ್ನೂ ಕೂಡ ಸಾರ್ವಜನಿಕರ ಮುಂದಿಟ್ಟನೇನೆ ಕದ್ದು ಮುಚ್ಚು ಏನು ರಾತ್ರಿ ಹೋಗಿದ್ದಂತಲ್ಲ. ಅದರಲ್ಲಿ ಅರ್ಥ ಏನಿಲ್ಲ. ಒಬ್ಬ ಭಾರತೀಯನಾಗಿ ಒಬ್ಬ ಹಿಂದೂ ಆಗಿ ಅವರ ಸಂಸ್ಕಾರಗಳನ್ನ ಸಂಸ್ಕೃತಿಯನ್ನ ಉಳಿಸಬೇಕಾಗಿರ್ತಕ್ಕಂಥದ್ದು ನಮ್ಮೆಲ್ಲರ ಕರ್ತವ್ಯ. ಡಿಕೆ ಉಡುಪಿ ಪ್ರವಾಸ ಕೈಗೊಂಡಿದ್ದಾರೆ. ಕಾಪುವಿನ ಹಳೆ ಮಾರಿಗುಡಿ ಬ್ರಹ್ಮ ಕಲಶೋತ್ಸವದಲ್ಲಿ ಭಾಗಿಯಾಗ್ತಿದ್ದಾರೆ. ಹೀಗಾಗಿ ಕಾರ್ಕಳದ ಬಿಜೆಪಿ ಶಾಸಕ ಸುನಿಲ್ ಕುಮಾರ್ ಡಿಕೆಗೆ ವ್ಯಂಗ್ಯಭರಿತವಾಗಿ ಸ್ವಾಗತ ಕೋರಿದ್ದಾರೆ. ಮಲ್ಲಿಕಾರ್ಜುನ ಖರ್ಗೆ ವಿರೋಧಿಸಿದರು ಕುಂಭಮೇಳದಲ್ಲಿ ಮಿಂದ. ಎಐಸಿಸಿ ಮುನಿಸಿನ ಮಧ್ಯೆಯೂ ಇಶಾ ಫೌಂಡೇಶನ್ ಶಿವರಾತ್ರಿಯಲ್ಲಿ ನಿಂದ. ಹಿಂದುವಾಗಿ ಹುಟ್ಟಿ ಹಿಂದುವಾಗಿಯೇ ಸಾಯುವೆ ಎಂದ. ಹಿಂದುತ್ವದ ಕಡೆಗೆ ಹೆಜ್ಜೆ ಹಾಕಲು ಮನಸ್ಸು ಮಾಡುತ್ತಿರುವ ಕೆಪಿಸಿಸಿ ಅಧ್ಯಕ್ಷ ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ಗಂಡು ಮೆಟ್ಟಿನ ನೆಲ, ಹಿಂದುತ್ವದ ಭದ್ರಕೋಟೆ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಗೆ ಆತ್ಮೀಯ ಸ್ವಾಗತ. ನಿಮ್ಮ ಈ ಭೇಟಿ ಹಿಂದುತ್ವ ಹಾಗೂ ಅಭಿವೃದ್ಧಿಯ ದೃಷ್ಟಿಯಿಂದ ಫಲಪ್ರದವಾಗಲಿ. ಕೈ ನಾಯಕರು ಹೀಗೆ ಡಿಕೆ ಅವರ ಹಿಂದುತ್ವವನ್ನ ಸಮರ್ಥಿಸಿಕೊಳ್ತಿರುವಾಗಲೇ ವಿಪಕ್ಷ ನಾಯಕ ಆರ್ ಅಶೋಕ್ ಡಿಕೆ ಬೇರೆ ಕಾಂಗ್ರೆಸ್ ಲೀಡರ್ಗಳ ತರ ಅಲ್ಲ, ಅವ್ರ ಜಾಯಮಾನವೇ ಒದ್ದು ಕಿತ್ಕೊಳ್ಳೋದು ಅಂದಿದ್ದಾರೆ. ಡಿಕೆ ಶಿವಕುಮಾರ್ ಬೇರೆ ತರ ಕಾಂಗ್ರೆಸ್ ಲೀಡರ್ ಅಲ್ಲ, ಅವ್ರದ್ದು ಜಾಯಮಾನನೇ ಒದ್ದು ಕಿತ್ಕೊಳ್ಳೋ ಜಾಯಮಾನ ಅವ್ರದ್ದು ಯಾವಾಗಲೂ. ಈಗ ಕುಂಭಮೇಳಕ್ಕೆ ಹೋಗ್ಬೇಡ ಅಂತ ಹೇಳಿದ್ರು ಖರ್ಗೆ ಅವರು, ಹೋದ್ರು. ಏನು ಮಾಡಿದ್ರು ಅವರು? ಈಗ ಈಶಾ ಫೌಂಡೇಶನ್ಗೆ ಹೋಗಿದ್ದಾರೆ, ಪಕ್ಕದಲ್ಲೇ ಕೂತಿದ್ದಾರೆ. ಆಲ್ ಇಂಡಿಯಾ ಜನರಲ್ ಸೆಕ್ರೆಟರಿ ಕಾಮೆಂಟ್ ಮಾಡಿದ್ದಾರೆ ಕಾಂಗ್ರೆಸ್ ಅವರು. ಕಾಮೆಂಟ್ ಮಾಡಿದ್ರೆ ಏನು ಉಪಯೋಗ ಆಗಲ್ರಿ. ದಮ್ ಇದ್ರೆ ನಿಮಗೆ ಕಾಂಗ್ರೆಸ್ ಅವ್ರಿಗೆ ಸಸ್ಪೆಂಡ್ ಮಾಡಿ. ಹಂಗಾರೆ ನಮ್ಮ ಪಕ್ಷದ ಆ ಥರ ಯಾವುದನ್ನು ಕೂಡ ಅವ್ರ ಜೊತೆ ಮಾತಾಡಿರೋಂಥ ಸೂಚನೆ ನಮಗಂತೂ ಇಲ್ಲ. ಅವ್ರು ಶಿಂದೆನೆ ಯಾಕೆ ಆದರೆ ಅಂತ ಹೇಳ್ತೀಯ? ಅವರು ಶಿಂದೆನೆ ಆದರೆ ಅಂತ ಹೇಳ್ಬೇಡಿ, ಶಿಂದೆನೆ. ಅದೇನೇ ಹೇಳಿ ಡಿಸಿಎಂ ಡಿಕೆ ಸಾಫ್ಟ್ ಹಿಂದುತ್ವದ ಬಗ್ಗೆ ಪಕ್ಷದಲ್ಲಿ ನಾನಾ ವಿಶ್ಲೇಷಣೆಗೆ ಕಾರಣವಾಗಿದೆ. ರಾಹುಲ್ ಗಾಂಧಿಯನ್ನೇ ಯಾರು ಅಂದಿರೋ ಸದ್ಗುರು ಜೊತೆ ವೇದಿಕೆ ಹಂಚಿಕೊಳ್ತಾರಂದ್ರೆ ಏನರ್ಥ ಅಂತ ಸ್ವತಃ ಕೆಎನ್ ರಾಜಣ್ಣ ಅಸಮಾಧಾನ ಹೊರಹಾಕಿದ್ದಾರೆ. ಪರ ವಿರೋಧದ ಚರ್ಚೆ ಜೋರಾಗೇ ನಡೀತಿದೆ. ಬ್ಯೂರೋ ರಿಪೋರ್ಟ್, TV9.